ಇದೀಗ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೂ ಕನ್ನಡದ ಸೇವೆಯನ್ನು ಹುಟ್ಟಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇರೋದ್ರಿಂದನೇ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡುವಂತಹ ಒಂದು ಸಮಯ ಅವರದ್ದಾಗಿದೆ ಅನ್ನೋದು ನನ್ನ ಭಾವನೆ. ಇದೀಗ ಕಾರ್ಯಕ್ರಮದ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳಬಹುದು. ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆರವರು ಮಾನ್ಯ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ತಮ್ಮೆಲ್ಲರ ಗೌರವದ ಚಪ್ಪಾಳಿಯೊಂದಿಗೆ ಇದೀಗ ಹಿರಿಯರನ್ನು ಬರಮಾಡ್ಕೊಳ್ಳೋಣ. ಕೂಡ ನನ್ನ ಗೌರವದ ನಮಸ್ಕಾರಗಳು. ಮತ್ತು ಸ್ನೇಹಿತರೆ, ಊಟ ಇದೆ ಅಂತ ಅನೌನ್ಸ್ ಮಾಡಿದ್ದರಿಂದ ಒಂದು 5 ನಿಮಿಷ ಕೂತ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಜೊತೆ ನಾನದೇ ಒಂದು 2 ಮಾತು ಪ್ರಾಧಿಕಾರದ ಅಧ್ಯಕ್ಷನಾದ್ದರಿಂದ ಹೇಳಬೇಕಾಗ್ತದೆ. ಅದು ನನ್ನ ಕರ್ತವ್ಯ ಕೂಡ ಹೌದು. ಮೊದಲನೇದಾಗಿ, ಅಭಿವೃದ್ಧಿ ಪ್ರಾಧಿಕಾರದ ಆಮಂತ್ರಣವನ್ನು ಮನ್ನಿಸಿ ಇಷ್ಟೊಂದು ಮಕ್ಕಳು, 149 ಮಕ್ಕಳು ಕೇರಳದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬಂದಿದ್ದೀರಿ. ಗೋವಾ ಬಹಳ ದೂರ ಇದೆ, ಅಲ್ಲಿಂದಲೂ ಬಂದಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಕರ್ನಾಟಕದ 7 ಕೋಟಿ ಕನ್ನಡಿಗರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದು ಬರೀ ಒಂದು ಸಣ್ಣ ಸರ್ಟಿಫಿಕೇಟ್ ಅಥವಾ ಒಂದು 10,000 ರೂಪಾಯಿ ತೆಗೆದುಕೊಳ್ಳುವ ಪ್ರಶ್ನೆ ಅಲ್ಲ. ಇದು ಅದಕ್ಕಿಂತ ಹೆಚ್ಚಾಗಿ ಒಂದು ಭಾಷೆಯ ಬಗೆಗೆ ಗೌರವ ಮೂಡಿಸುವ ಕೆಲಸ ಇದು. ಕೇರಳದ ಮಲಯಾಳಂ ಮತ್ತು ಕರ್ನಾಟಕದ ಕನ್ನಡ ಮತ್ತು ಇತರ ಭಾಷೆಗಳು, ನಾವು ಎಲ್ಲರೂ ಕೂಡ ಭಾಷೆಯ ಉಳಿವಿಗಾಗಿ ಹೆಗಲಿಗೆ ಹೆಗಲು ಜೋಡಿಸಿ, ಕೈಗೆ ಕೈ ಜೋಡಿಸಿ ಕೆಲಸ ಮಾಡದೇ ಹೋದರೆ ಮುಂದಿನ 100 ವರ್ಷದಲ್ಲಿ ಈ ಕಡೆ ಕನ್ನಡವೂ ಇರುವುದಿಲ್ಲ, ಆ ಕಡೆ ಮಲಯಾಳವೂ ಇರುವುದಿಲ್ಲ. ಆದ್ದರಿಂದ ನಾವು ಬೇರೆ ಬೇರೆ ಭಾಷೆಯನ್ನು ಆಡುವವರು, ಮಲ್ಟಿಲಿಂಗ್ವಲಿಸಮ್ ಅಂತ ಹೇಳ್ತೀವಿ, ಅದು ಭಾರತದ ಒಳಗಡೆ ನಾವು ಜಗಳಾಡಬಾರ್ದು. ಅದರಲ್ಲಿಯೂ ಕೂಡ ದಕ್ಷಿಣ ಭಾರತದ ಭಾಷೆಗಳು, ಕನ್ನಡಿಗರು ತಮಿಳರು, ಕನ್ನಡಿಗರು ಮಲಯಾಳಿಗಳು, ಮಲಯಾಳಿಗಳು ತಮಿಳರು, ಕನ್ನಡಿಗರು ತೆಲುಗು, ನಾವು ಜಗಳಾಡಿದರೆ 2030ನೇ ಇಸ್ವಿಗಾಗುವಾಗ ನಮ್ಮನ್ನು ಮತ್ತು ನಿಮ್ಮನ್ನು ಪೂರ್ತಿಯಾಗಿ ಹಿಂದಿ ಆವರಿಸಿಕೊಳ್ತದೆ. ಆದ್ದರಿಂದ ಮಕ್ಕಳು, ಕನ್ನಡ ಓದುವ ಮಕ್ಕಳು, ಆ ಮಕ್ಕಳನ್ನು ಕರೆದುಕೊಂಡು ಬಂದಿರುವ ಹಿರಿಯರು, 2 ಭಾಷೆಯನ್ನಾಡುವವರು, 3 ಭಾಷೆಯನ್ನಾಡುವವರು, ನಾವು ಒಟ್ಟು ಸೇರಿ ನಮ್ಮ ಭಾಷೆಗಳನ್ನು ರಕ್ಷಿಸಿಕೊಳ್ಬೇಕಾಗಿದೆ. ಕೆಟ್ಟ ರಾಜಕಾರಣ ಭಾಷೆ ಮತ್ತು ಭಾಷೆಯ ನಡುವೆ ಜಗಳಗಳನ್ನು ತಂದು ಹಾಕ್ತದೆ. ನೀವು ಒಟ್ಟಿಗೆ ಸೇರಿ ಅದನ್ನು ವಿರೋಧಿಸಬೇಕಾಗ್ತದೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ 300 ಮರಾಠಿ ಟೀಚರ್ಗಳನ್ನು ಕನ್ನಡ ಹೇಳುವುದಕ್ಕೆ ನೇಮಕ ಮಾಡಿದೆ. ಶುದ್ಧಾಂಗವಾದ ತಪ್ಪೋದು. ಇಂಡೋ ಆರ್ಯನ್ ಗ್ರೂಪಿಗೆ ಸೇರಿದ ಮರಾಠಿಯನ್ನು ಚೆನ್ನಾಗಿ ಬಲ್ಲ ಒಬ್ಬ ಅಧ್ಯಾಪಕನಿಗೆ ಕನ್ನಡ ಹೇಳಿಕೊಡುವುದು ಕಷ್ಟ ಅಥವಾ ಆಗೋದಿಲ್ಲ, ಅನ್ಲೆಸ್ ಅವ ಬೈಲಿಂಗ್ವಲ್ ಆಗದೇ ಇದೆ. ಮೊನ್ನೆ ಇಲ್ಲಿಯೇ ಕಾಸರಗೋಡಲ್ಲಿ ಒಬ್ಬರು ಕನ್ನಡ ಟೀಚರ್ ರಿಟೈರ್ಡ್ ಆದಾಗ ಅವರ ಜಾಗಕ್ಕೆ ಒಬ್ಬರು ಮಲಯಾಳಿಯನ್ನು ನೇಮಕ ಮಾಡಿದರು. ನಾವು ತಕ್ಷಣ ಕೇರಳ ಸರ್ಕಾರಕ್ಕೆ ಬರೆದ್ವಿ, ನೀವು ಮಾಡ್ತಾ ಇರೋದು ತಪ್ಪು ಅಂತ. ಗಡಿಭಾಗದಲ್ಲಿರುವ ನಿಮಗೆಲ್ಲರಿಗೂ ಕೂಡ ಕನ್ನಡವನ್ನು ಕಲಿಯುವುದು ನಿಮ್ಮ ಹಕ್ಕು. ಕನ್ನಡವನ್ನು ನಿಮಗೆ ಹೇಳಿಕೊಡುವುದು ಕೇರಳದ ಸರ್ಕಾರದ ಕರ್ತವ್ಯ ಕೂಡ. ಗಡಿಯ ಆ ಕಡೆ ಇದ್ದರೆ, ಬೆಳಗಾಂನಲ್ಲಿದ್ದರೆ, ಸುಳ್ಯದಲ್ಲಿದ್ದರೆ, ಮಂಗಳೂರಿನಲ್ಲಿದ್ದರೆ, ಅಲ್ಲಿ ಮಲಯಾಳಿಗಳಿಗೆ ಕನ್ನಡವನ್ನು ಕಲಿಸುವುದು ಕರ್ನಾಟಕ ಸರ್ಕಾರದ ಕರ್ತವ್ಯ. ಅಲ್ಲಿಯ ಮಲಯಾಳಿಗಳು ತಮ್ಮ ಭಾಷೆಯನ್ನು ಕಲಿಯುವುದು ಅವರ ಹಕ್ಕು. ಇದು ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಭಾಷಿಕವಾಗಿ ಸಂವಿಧಾನ ಕೊಟ್ಟ ಹಕ್ಕು ಏನಿದೆಯಲ್ಲ, ಅದನ್ನು ಗೌಣಗೊಳಿಸಲಾಗ್ತಿದೆ. ನಿಮ್ಮಲ್ಲಿ ಭಾಳ ಜನಕ್ಕೆ ಗೊತ್ತಿದೆ, ಇದೇ ಭಾಗದಲ್ಲಿ ಕಾಸರಗೋಡು, ಮಂಜೇಶ್ವರ, ಬದಿಯಡ್ಕ ಈ ಪ್ರದೇಶಗಳಲ್ಲಿ ಒಬ್ಬರು ಲ್ಯಾಂಗ್ವೇಜ್ ಡೈರೆಕ್ಟರ್ ಇರಬೇಕಾಗಿತ್ತು. ಹಿರಿಯರಿಗೆ ಗೊತ್ತಿದೆ.
ಯಾಕೆ ಆ ಲ್ಯಾಂಗ್ವೇಜ್ ಡೈರೆಕ್ಟರ್ ಎಲ್ಲಿ ಹೋದ? ಯಾಕೆ ನೀವು ಮತ್ತು ನಾವು ನಮಗೊಬ್ಬ ಲ್ಯಾಂಗ್ವೇಜ್ ಡೈರೆಕ್ಟರ್ ಬೇಕು ಅಂತ ನಾವು ಪ್ರೆಸಿಡೆಂಟ್ರನ್ನೋ, ಕೇರಳ ಸರ್ಕಾರವನ್ನೋ, ಕೇಂದ್ರ ಸರ್ಕಾರವನ್ನೋ, ಕರ್ನಾಟಕ ಸರ್ಕಾರವನ್ನೋ, ಪ್ರಾಧಿಕಾರವನ್ನು ಕೇಳಲಿಲ್ಲ? ಸಂವಿಧಾನದ 350B ಪ್ರಕಾರ ಗಡಿಭಾಗದಲ್ಲಿ ಭಾಷಿಕವಾದ ಸಮಸ್ಯೆಗಳು ಬಂದಾಗ ರಾಷ್ಟ್ರಪತಿಗಳು ಭಾಷಾ ತಜ್ಞರೊಬ್ಬರನ್ನು ಆ ಪ್ರದೇಶಕ್ಕೆ ಕಳುಹಿಸಿ ಅಲ್ಲಿ ಏನು ಭಾಷಿಕ ಸಮಸ್ಯೆಗಳಿದೆ ಎಂಬುದನ್ನು ಸ್ಟಡಿ ಮಾಡಿ ಒಂದು ವರದಿಯನ್ನು ಲೋಕಸಭೆಗೆ, ರಾಜ್ಯಸಭೆಗೆ, ಕರ್ನಾಟಕ ಸರ್ಕಾರಕ್ಕೆ, ಕೇರಳ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಕೊಡಬೇಕು. ಕಳೆದ 30 ವರ್ಷದಲ್ಲಿ ಗಡಿಭಾಗದಲ್ಲಿ ಜಗಳಾಡುವ ನಾವು ನೀವನ್ನು ನೋಡಿ ಬೇರೆಯವರು ಸಂತೋಷ ಪಡ್ತಾ ಇದ್ದಾರೆ. ಇದು ನಿಲ್ಲಬೇಕಿದ್ದು. ಗಡಿಭಾಗದಲ್ಲಿ ಕೇರಳದಲ್ಲಿ ಕನ್ನಡವನ್ನು ಉಳಿಸುವ ಜವಾಬ್ದಾರಿ ಕನ್ನಡಿಗರಿಗಿಂತ ಹೆಚ್ಚಾಗಿ ಮಲಯಾಳಿಗಳದು. ಅವರು ಗಲಾಟೆ ಮಾಡಬೇಕು. ಅದು ನಮ್ಮ ಭಾಷೆ, ಅದು ನಮ್ಮ ದೇಶದ ಭಾಷೆ. ಅಲ್ಲಿ ಒಬ್ಬರು ಮಲಯಾಳಿ ಟೀಚರ್ ರಿಟೈರ್ಡ್ ಆದರೆ ಆ ಜಾಗದಲ್ಲಿ ಕನ್ನಡದವ್ರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಮಲಯಾಳದ ಲೇಖಕರು, ಮಲಯಾಳಿ ಪಂಡಿತರು, ಮಲಯಾಳದ ಸಂವೇದನಾಶೀಲ ಲೇಖಕರು ಹೇಳಬೇಕು. ಒಬ್ಬ ಸಾಹಿತಿಯಾಗಿ, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಮಲಯಾಳ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಅತ್ಯಂತ ಉಚ್ಚತರವಾದಂಥ ಗೌರವ ಇಟ್ಟುಕೊಂಡು ಬಂದವನು ನಾನು. ಶಿವಶಂಕರ್ ಪಿಳ್ಳೆ, ಇನ್ನು ಅನೇಕರು, ಪೊಟ್ಟೆಕಾಡು. ಕಳೆದ ವರ್ಷ ಜ್ಞಾನಪೀಠ ಬಂದಾಗ ಆ ಜ್ಞಾನಪೀಠ ಪ್ರಶಸ್ತಿ ಕಮಿಟಿಯಲ್ಲಿ ನಾನಿದ್ದೆ. ತ್ರಿವೇಂದ್ರಮ್ನ ಹಿರಿಯ 92 ವರ್ಷದ ವಿದ್ವಾಂಸರ ಹೆಸರು ಬಂದಾಗ ಜ್ಞಾನಪೀಠ ಕಮಿಟಿಯಲ್ಲಿ ಕುಳಿತು ನಾನು ಕನ್ನಡಿಗ ಅಂತ ಯೋಚನೆ ಮಾಡಲಿಲ್ಲ. ಮಲಯಾಳದ ಈ ಶ್ರೇಷ್ಠ ಲೇಖಕನಿಗೆ ಪ್ರಶಸ್ತಿ ಹೋಗಬೇಕಂತ ಒಬ್ಬ ಕನ್ನಡಿಗನಾಗಿ ನಾನು ಆರ್ಗ್ಯೂ ಮಾಡಿದ್ದೇನೆ. ಸಿಕ್ಕಿತು, ಅವರಿಗೆ ಅವಾರ್ಡ್ ಸಿಕ್ಕಿತ್ತು ಜ್ಞಾನಪೀಠ. ಅದು ಮಲಯಾಳಕ್ಕೆ ಯಾಕೆ ಹೋಗಬೇಕು, ನಮಗೆ ಹೀಗೆಲ್ಲ ಮಾಡೋಕ್ಕಾಗಲ್ಲ ನಾವು. ಹಾಗಾಗಿ ನೋಡಿ, ಕರ್ನಾಟಕ ಸರ್ಕಾರಕ್ಕೆ 3,76,000 ಕೋಟಿ ಕರ್ನಾಟಕದ ಬಜೆಟ್. 3,76,000 ಕೋಟಿ. ಕೇರಳ ಸರ್ಕಾರದ ಬಜೆಟು 1,77,000 ಕೋಟಿ, 1,80,000 ಕೋಟಿ ಅಂತ ಇಟ್ಟುಕೊಳ್ಳಿ. ಇಷ್ಟು ಹ್ಯೂಜ್ ಆಗಿರುವ ಅಮೌಂಟಲ್ಲಿ ಇವರಿಗೆ ಕನ್ನಡ ಶಾಲೆಗಳಿಗೋ ಮಲಯಾಳಿ ಶಾಲೆಗಳಿಗೋ ಒಂದು 4 ಟೀಚರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತಂದರೆ ಇಟ್ಸ್ ಅ ಶೇಮ್. ನಾಚಿಕೆ ಪಡಬೇಕು ನಾವು. ಮತ್ತು ಇಂಥ ಅನ್ಯಾಯಗಳಾದಾಗ ನಾವು ಸಾಮೂಹಿಕವಾಗಿ ಪ್ರತಿಭಟಿಸಬೇಕು. ಕೊಡಬೇಕು. ಅವರು ಗಡಿಭಾಗದಲ್ಲಿರುವ ಕನ್ನಡಿಗರಿಗೆ ಕನ್ನಡ ಪುಸ್ತಕ ಕೊಡಬೇಕು. ಕರ್ನಾಟಕದಲ್ಲಿ ಮಲಯಾಳಿಗಳಿದ್ದರೆ ಕೇರಳ ಸರ್ಕಾರಕ್ಕೆ ಪತ್ರ ಬರೆದು ಕರ್ನಾಟಕ ಸರ್ಕಾರ ಮಲಯಾಳ ಪುಸ್ತಕಗಳನ್ನು ಒದಗಿಸಬೇಕು. ಇದು ಸಂವಿಧಾನ ನಮಗೆ ಕೊಟ್ಟಿರುವ ಜವಾಬ್ದಾರಿ ಇದು. ಆದರೆ ನಾವು ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತದೆ ಅಂತಂದರೆ, ನಾನು ಆರಂಭದಲ್ಲಿ ಹೇಳಿದಾಗ, ಅದು ಕೊನೆಯ ಮಾತು, ನಾನು ಹೆಚ್ಚು ಎಳೆಯುವುದಿಲ್ಲ, ನಿಮ್ಮ ಹಾಗೆ ನನಗೂ ಕೂಡ ಹಸಿವಾಗ್ತಾ ಉಂಟು. ನಾವು ನೀವು ಇಬ್ಬರು ಸಾಯ್ತೇವೆ ಅಂತ. ನಾವು ನೀವು ಅಂತಂದರೆ ಕನ್ನಡದವರು ಮಲಯಾಳಿಗಳು ಇಬ್ಬರು ಕೂಡ ಮುಂದಿನ 100 ವರ್ಷದಲ್ಲಿ ನಾಮಾವಶೇಷ ಆಗ್ತಾರೆ. ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಾನು. 2028 ಡಿಲಿಮಿಟೇಷನ್ ಆಗ್ತದೆ. ಡಿಲಿಮಿಟೇಷನ್ ನಮ್ಮ ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ಯು ಗೋ ಫಾರ್ ಗೂಗಲ್ ಆ್ಯಂಡ್ ಆಸ್ಕ್ ಫಾರ್ ವಾಟ್ ಈಸ್ ಡಿಲಿಮಿಟೇಷನ್. DE ಲಿಮಿಟೇಷನ್ ಕೇಳಿ, ಜಸ್ಟ್ ರೀಡ್, ಓದಿ ಅದನ್ನು. ಡಿಲಿಮಿಟೇಷನ್ ಎಂಬುದು ನಮ್ಮ ಲೋಕಸಭಾ ಸ್ಥಾನಗಳ ಪುನರ್ವಿಂಗಡಣೆ. ಯಾವುದರ ಮೇಲೆ? ಜನಸಂಖ್ಯೆಯನ್ನು ಆಧರಿಸಿ. ಜನಸಂಖ್ಯೆಗೂ ಮತ್ತು ಭಾಷೆಯನ್ನು ಮಾತನಾಡುವವರಿಗೂ ಕೂಡ ಸಂಬಂಧ ಇದೆ. 100% ಸಂಬಂಧ ಇದೆ ಅಂತಲ್ಲ, 95% ಸಂಬಂಧ ಇದೆ. ಈಗ 1971ರಿಂದ 2011 ನಡುವಿನ ಜನಸಂಖ್ಯೆ, ಭಾಷೆಯನ್ನು ಮಾತನಾಡುವವರ ಸಂಖ್ಯೆಯನ್ನು ನೀವು ಆನ್ಲೈನಲ್ಲಿ ನೋಡಿದರೆ, ಹಿಂದಿ ಭಾಷೆ ಇವತ್ತು ಈ ದೇಶದಲ್ಲಿ ಕಳೆದ 40 ವರ್ಷದಲ್ಲಿ 66% ವೇಗದಲ್ಲಿ ಬೆಳೀತಾ ಇದೆ. ಎಲ್ಲರೂ ಹಿಂದಿ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಅಂತೂ ಅವು ಯಾರೇ ಒಡಿಯಾದವ ಬರಲಿ, UP ಅವ ಬರಲಿ, ಅವನಿಗೆ ನಾವು ಕನ್ನಡ ಕಲಿಸೋದು ಬಿಟ್ಟು ಅವನಿಂದ ನಾವು ಹಿಂದಿ ಕಲಿತಾ ಇರ್ತೀವಿ. ಯಾವ ಭಾಷೆಯು ಹೀಗೆ ಮಾಡಿದರೆ ಉಳಿಯಲ್ಲ. ಸಂವಿಧಾನ ನಮಗೆ ಕೇರಳಕ್ಕಾಗಲಿ ಕರ್ನಾಟಕಕ್ಕಾಗಲಿ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಅಧಿಕಾರವನ್ನು ಕೊಟ್ಟಿದೆ. ಅದನ್ನೇ ಫೆಡರಲ್ ಸಿಸ್ಟಮ್ ಅಂತ ಹೇಳೋದು ನಾವು. ಕನ್ನಡದಲ್ಲಿ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಿದ್ವಿ. ಪ್ರತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳಿಗೆ ತನ್ನ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಹಕ್ಕಿದೆ.
ಬೇರೆ ರಾಜ್ಯದವರು ಬಂದಾಗ ಅವರಿಲ್ಲಿ ನೆಲೆ ನಿಂತರೆ ಅವರು ಸ್ಥಳೀಯ ಭಾಷೆಯನ್ನು ಕಲಿಯದೆ ಅವರ ಭಾಷೆಯನ್ನು ಒಂದು ರಾಜ್ಯದ ಮೇಲೆ ಹರಡಿದರೆ ಭಾಷೆಗಳು ದುರ್ಬಲವಾಗ್ತದೆ, ಒಕ್ಕೂಟ ವ್ಯವಸ್ಥೆ ದುರ್ಬಲವಾಗ್ತದೆ, ಅದು ನಮ್ಮ ಸಂವಿಧಾನ ವಿರೋಧಿಯಾದ ನಡೆ ಕೂಡ ಆಗ್ತದೆ. ಆದ್ದರಿಂದ ಕರ್ನಾಟಕಕ್ಕೆ ಯಾರೇ ಬರಲಿ ಅವರು ಕನ್ನಡ ಕಲಿಬೇಕು. ಅವರೇನು ಪಂಪ, ಪೊನ್ನ, ರನ್ನ, ಕುಮಾರವ್ಯಾಸ, ನಮ್ಮ ಸಾಹೇಬರಿದ್ದಾರೆ, ಗಮಕ ಇವೆಲ್ಲ ಮಾಡಬೇಕು ಅಂತ ಹೇಳಲ್ಲ ನಾನು. ಆದರೆ ಕನ್ನಡ ಒಂದು ಮಾತನಾಡುವ ಭಾಷೆಯಾಗಿ ಆದರೂ ಉಳಿಬೇಕು. ಆ ಕನ್ನಡ ಭಾಷೆಯನ್ನು ಮಾತನಾಡುವವರು, ನಾವು ಬೇರೆ ಭಾಷೆಯನ್ನು ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಮಾತಾಡಬಾರ್ದು, ಗೊತ್ತಿದ್ರೂ ಮಾತಾಡಬಾರ್ದು. ಆದರೆ ನಾನು ಯು ಪಿಯಲ್ಲಿ ಹೋಗಿ, ಬಿಹಾರದಲ್ಲಿ ಹೋಗಿ, ವೆಸ್ಟ್ ಬೆಂಗಾಲದಲ್ಲಿ ಹೋಗಿ ನಾನು ಕನ್ನಡ ಮಾತಾಡಲ್ಲ, ಆ ಭಾಷೆಯನ್ನೇ ಮಾತಾಡ್ತೀನಿ. ಆ ಭಾಷೆಯನ್ನು ಮಾತಾಡಬೇಕದು. ಇದರಿಂದ ಏನಾಗಿದೆ ಅಂತಂದರೆ ನಮ್ಮ ತಪ್ಪು ಅಭಿಪ್ರಾಯ, ಭಾಷೆಯ ಕುರಿತು ತಪ್ಪು ಅಭಿಪ್ರಾಯ, ಭಾಷೆಯ ಕುರಿತು ಕೀಳರಿಮೆ, ನಮ್ಮ ಭಾಷೆಯ ಸಂಸ್ಕೃತಿ, ಇತಿಹಾಸ, ಮಹತ್ವದ ಬಗ್ಗೆ ಗೊತ್ತಿಲ್ಲದೆ ಇರುವುದರಿಂದ ಕನ್ನಡ ಭಾಷೆ ಅಥವಾ ತಮಿಳು, ತೆಲುಗು, ಮರಾಠಿ, ಗುಜರಾತಿ, ಒಡಿಯಾ ಈ ಭಾಷೆಗಳು 12-13% ವೇಗದಲ್ಲಿ ಬೆಳೀತಾ ಇವೆ. ಹಿಂದಿ 66% ವೇಗದಲ್ಲಿ ಬೆಳೀತಾ ಇದ್ದಾವೆ. ಜಸ್ಟ್ ಇಮ್ಯಾಜಿನ್ ದ ಪೊಸಿಷನ್ ಆಫ್ ಅವರ್ ಲ್ಯಾಂಗ್ವೇಜ್ ಆಫ್ಟರ್ 100 years. ಜಸ್ಟ್ ಥಿಂಕ್. ಹಿಂದಿ 66% ವೇಗದಲ್ಲಿ ಬೆಳೀತಾ ಇದೆ. ಈ ಭಾಷೆಗಳು 12-13% ವೇಗದಲ್ಲಿ ಬೆಳೀತಾ ಇದೆ. ನನ್ನ ಮಾತೃಭಾಷೆಯಾದಂಥ ಕನ್ನಡ ಬೆಳೀತಿರುವ ವೇಗ 3.73%, 3.73%. ಕೇರಳದಲ್ಲಿ ಜನಸಂಖ್ಯೆ ನೆಗೆಟಿವ್ಗೆ ಹೋಗ್ತಾ ಇದೆ. ಆದ್ದರಿಂದ ಕೇರಳದಲ್ಲಿ ಜನಸಂಖ್ಯೆ ಹೆಚ್ಚು ಆಗದೇ ಇರುವುದರಿಂದ ಭಾಷಾ ಬೆಳವಣಿಗೆ ಕೇರಳದಲ್ಲಿ 2.8% ಆಗ್ತಾ ಇದೆ. ಕನ್ನಡ 3.73%, ಭಾರತದ ಇತರ ಭಾಷೆಗಳು 12-13%, ಹಿಂದಿ 66%. ಈ ಅಸಮಾನ ಭಾಷೆಯ ಬೆಳವಣಿಗೆ, ಅಸಮಾನವಾದ ಜನಸಂಖ್ಯೆಯ ಬೆಳವಣಿಗೆಯಿಂದ 2026ರಲ್ಲಿ, ಈಗ 2024ರಲ್ಲಿ ಜನಗಣತಿಗೆ ಶುರು ಮಾಡಿದ್ದಾರೆ. 2025ಕ್ಕಾಗುವಾಗ ನಿಮಗೊಂದು ಲೆಕ್ಕ ಸಿಗ್ತದೆ. ಕೇರಳದಲ್ಲಿ ಮಲಯಾಳ ಎಷ್ಟು ಮಾತಾಡ್ತಾರೆ, ಕನ್ನಡ ಎಷ್ಟು, ಕನ್ನಡ ಕುಸಿತಾ ಇದೆ. ನಾನು ಅನೇಕ ಕೇರಳದ ಈ ಕಡೆಯ ಏನು ನಮ್ಮ ಈ ಭಾಗದ ಜನ ಕನ್ನಡ ಶಾಲೆ ಮುಚ್ಚುತ್ತಾ ಇವೆ ಅಂತ. ಕರ್ನಾಟಕದಲ್ಲಿಯೇ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇವೆ. ಇನ್ನು ಕೇರಳದಲ್ಲಿ ಇನ್ನೇನಾಗ್ತದೆ? ಕನ್ನಡದಲ್ಲೇ ಕೇಳುವವರಿಲ್ಲ. 1439 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಾಗಿ ಕನ್ವರ್ಟ್ ಮಾಡಿತ್ತು. ಅದರ ನೆಟ್ ಪರಿಣಾಮ ಏನಾಯಿತು ಅಂದರೆ 400ಕ್ಕಿಂತ ಹೆಚ್ಚು ಕನ್ನಡ ಶಾಲೆಗಳು ಮುಚ್ಚೋಗ್ಬಿಟ್ಟು. ಕರ್ನಾಟಕದಲ್ಲಿಯೇ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾಗ ಗಡಿನಾಡಿನಲ್ಲಿ ಮುಚ್ಚಿ ಹೋಗ್ತಾ ಇದೆ ಅಂತ ನಾನು ಆಳೋದಿದೆಯಲ್ಲ, ಹೆಂಗೆ ಆಳೋದು? ಎಲ್ಲಿಂದ ಆಳೋಕ್ಕೆ ಶುರು ಮಾಡೋದು? ಇದು ಸಮಸ್ಯೆ. ಆದ್ದರಿಂದ ಜನಗಣತಿ 2026ಕ್ಕೆ ಆದರೆ ಆ ಜನಗಣತಿ ಮತ್ತು ಭಾಷೆಯನ್ನು ಮಾತನಾಡುವವರ ಆಧಾರದ ಮೇಲೆ ಲೋಕಸಭೆ ಪುನರ್ವಿಂಗಡಣೆ ಆಗ್ತದೆ. ಆವಾಗ ಒಂದು ಅಂದಾಜು ವಿದ್ವಾಂಸರು ನಮ್ಮ ಮುಂದೆ ಇಟ್ಟ ಅಂಕಿಅಂಶಗಳು ಏನು ಅಂತಂದರೆ, ಕರ್ನಾಟಕದಲ್ಲಿ ಈಗ ಇರುವ 28 ಲೋಕಸಭಾ ಕ್ಷೇತ್ರಗಳು 36 ಆಗ್ತದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋದರಿಂದ 36 ಆಗ್ತದೆ. ತಮಿಳುನಾಡಿನಲ್ಲಿ ಕರ್ನಾಟಕದಷ್ಟು ವೇಗವಾಗಿ ಜನಸಂಖ್ಯೆ ಬೆಳೀತಾ ಇಲ್ಲ. ಅವರ 39 ಲೋಕಸಭಾ ಸೀಟು 43 ಆಗ್ತದೆ. ಜಸ್ಟ್ 4 ಹೆಚ್ಚಾಗ್ತದೆ. ನಾನು ನಿಂತಿದ್ದೇನಲ್ಲ ಈ ಕೇರಳ, 20 ಲೋಕಸಭಾ ಸೀಟು 19 ಆಗ್ತದೆ. ಕೇರಳ ಅಂದರೆ ಮಲಯಾಳ, ಕನ್ನಡ, ತಮಿಳು, ತೆಲುಗು ಇಷ್ಟು ಭಾಷೆಗಳು ಸೇರಿ 2028ಕ್ಕಾಗುವಾಗ ಲೋಕಸಭೆಯಲ್ಲಿರುವ ನಮ್ಮ ಎಂಪಿಗಳ ಸಂಖ್ಯೆ 160ಕ್ಕಿಂತ ಹೆಚ್ಚು ಮೀರಲ್ಲ. ಆದರೆ ಹಿಂದಿ ಭಾಷಿಗರು 66% ವೇಗದಲ್ಲಿ ಬೆಳೀತಾ ಇರುವುದರಿಂದ ಲೋಕಸಭೆಯಲ್ಲಿ ಮುಂದಿನ ಚುನಾವಣೆ ಆದಾಗ ಲೋಕಸಭೆಯಲ್ಲಿ ಕುಳಿತುಕೊಳ್ಳುವ ಹಿಂದಿ ಭಾಷಿಕರ ಎಂಪಿಗಳ ಸಂಖ್ಯೆ 600ಕ್ಕಿಂತ ಹೆಚ್ಚು. ಈಗ ಯೋಚನೆ ಮಾಡಿ, ನಮ್ಮದು ಮೆಜಾರಿಟಿ ಮೇಲೆ ನಮ್ಮ ಸರ್ಕಾರಗಳು ನಡೀತವೆ. ಕ್ವಾಸಿ ಫೆಡರಲ್, ನಮ್ಮದು ಫೆಡರಲ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿ ಕೇರಳದವರು ಕೇರಳಕ್ಕೆ ಬೇಕಾದಾಗೆ, ಕರ್ನಾಟಕದವರು ಕರ್ನಾಟಕಕ್ಕೆ ಬೇಕಾದಾಗೆ ಕಾನೂನುಗಳನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ನಮಗೆ ಒಂದೇ, ಇಡೀ ದೇಶಕ್ಕೆ ಒಂದೇ.
ಸಂಸತ್ತು ಕೂಡ ನಮಗೆ ಒಂದೇ. ಆದ್ದರಿಂದ ಕನ್ನಡದವನ ಹಕ್ಕು, ಹಿಂದಿಯವನ ಹಕ್ಕು, ಮಲಯಾಳ ಹಕ್ಕನ್ನು ಅವ್ರು ಕೇಳ್ತದೆ. ಕರ್ನಾಟಕ 5ನೇ ಕ್ಲಾಸಿನವರೆಗೆ ಕನ್ನಡ ಮೀಡಿಯಮಲ್ಲಿ ಕಂಪಲ್ಸರಿ ಮಾಡಬೇಕು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿತು ಸಂವಿಧಾನದ ಪ್ರಕಾರ ಇದು ಆಗಲ್ಲ ಅಂತ. 3,000 ಶಾಲೆಗಳು ಮುಚ್ಚೋಗ್ಬಿಟ್ಟು. ಸೊ ನೀವು 600 MP ಜೊತೆ 160 MP ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ನಾವು ನಮ್ಮ ಭಾಷೆಯ ಪರವಾಗಿ ನಿಲ್ಲದಿದ್ದರೆ, ನನ್ನ ಜೊತೆಯಲ್ಲಿರುವ ಭಾಷೆಯ ಪರವಾಗಿ ನಿಲ್ಲದಿದ್ದರೆ ನಾವೆಲ್ಲರೂ ನಾಶ ಆಗ್ತೀವಿ. ಇದು ಗಮನದಲ್ಲಿಟ್ಟುಕೊಳ್ಬೇಕು. ಆದ್ದರಿಂದ ಇದನ್ನು ಹೇಳುವಾಗ ನಾನು ಬೇರೆ ಭಾಷೆ ಕಲಿಬೇಡಿ ಅಂತ ಖಂಡಿತ ಹೇಳ್ತಿಲ್ಲ. ಈ ಗಡಿಭಾಗದ ಮಲಯಾಳ ಅತ್ಯುತ್ತಮವಾದ ಭಾಷೆ, ನಾನು ಆಲ್ರೆಡಿ ಹೇಳಿದೆ. ಜಗತ್ತಿನ ಸುಂದರವಾದ ಭಾಷೆಗಳಲ್ಲಿ ಮಲಯಾಳ ಕೂಡ ಒಂದು. ಇವತ್ತು ಆಧುನಿಕ ಸಾಹಿತ್ಯ ಅತ್ಯಂತ ಪಕ್ವವಾಗಿ ಪ್ರೌಢವಾಗಿ ಬರಿತಾ ಇರೋದು ಮಲಯಾಳದಲ್ಲಿಯೇ. ಸಚ್ಚಿದಾನಂದನ್ ನನ್ನ ಒಳ್ಳೆಯ ಗೆಳೆಯ. ಸಿಕ್ಕಿದಾಗೆಲ್ಲ ಕವನ ಓದ್ತಾರೆ. ನಾನು ಒಬ್ಬ ಕನ್ನಡಿಗನಾಗಿ ನಮ್ಮ ಕನ್ನಡದವರು ಯಾಕೆ ಇದನ್ನು ಬರೆಯೋದಿಲ್ಲ ಈ ಥರ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟು ಸಚ್ ಎ ಪವರ್ಫುಲ್ ರೈಟರ್. ಜ್ಞಾನಪೀಠದಲ್ಲಿ ಅವರ ಹೆಸರು 3-4 ಸರ್ತಿ ಬಂತು. ಇವತ್ತಲ್ಲ ನಾಳೆ ಆದರೂ ಸಚ್ಚಿದಾನಂದನಿಗೆ ಜ್ಞಾನಪೀಠ ಬರುತ್ತೆ. ನಾವೆಲ್ಲರೂ ಹೆಮ್ಮೆ ಪಟ್ಟುಕೊಳ್ಬೇಕಾದ ಭಾರತೀಯ ಕವಿಯವರು. ಸೊ ಇಂಥ ಒಂದು ಪರಂಪರೆ ಇರುವಾಗ ಕನ್ನಡಕ್ಕೂ ಕೂಡ ಭವ್ಯವಾದ ಪರಂಪರೆ ಇದೆ ನೋಡಿ. ಕರ್ನಾಟಕ ಒಂದು ಪೂರ್ವ ಉತ್ತರವಲ್ಲ ಪೂರ್ವ ದಕ್ಷಿಣ ಭಾರತವಲ್ಲದಂಥ ಒಂದು ರಾಜ್ಯ ಅದು. ನೀವು ಕೇರಳ ತಲಪ್ಪಾಡಿಯಿಂದ ಆರಂಭವಾದರೆ ಕನ್ಯಾಕುಮಾರಿಯಲ್ಲಿ ಎಂಡ್ ಆಗ್ತದೆ. ತಮಿಳುನಾಡು ಚೆನ್ನೈಯಲ್ಲಿ ಆರಂಭ ಆದರೆ ಕನ್ಯಾಕುಮಾರಿಯಲ್ಲಿ ಎಂಡ್ ಆಗುತ್ತೆ, ದಕ್ಷಿಣ ಭಾರತ. ಆದರೆ ಕರ್ನಾಟಕ ಕೊನೆಯಾಗುವ ಚಾಮರಾಜಪೇಟೆಯಿಂದ ಕನ್ಯಾಕುಮಾರಿ 600 ಕಿಲೋಮೀಟರ್ ಇದೆ. ನಾವು ಪೂರ್ಣ ದಕ್ಷಿಣ ಭಾರತ ಅಲ್ಲ, ಮಧ್ಯ ಭಾರತದಲ್ಲಿ ಇದ್ದೀವಿ ನಾವು. ಆದ್ದರಿಂದ ನಮಗೆ ಉತ್ತರ ಭಾರತದಿಂದ ಪ್ರಭಾವ ಆಗಿದೆ, ದಕ್ಷಿಣ ಭಾರತದಿಂದ ಭಕ್ತಿ ಪಂಥ ಬಂದಿದೆ, ಉತ್ತರ ಭಾರತದಿಂದ ಜೈನರು ಬಂದಿದ್ದಾರೆ, ಉತ್ತರ ಭಾರತದಿಂದ ಬೌದ್ಧ ಧರ್ಮ ಬಂದಿದೆ, ವಚನ ಚಳುವಳಿಯಲ್ಲಿ ಕಾಶ್ಮೀರದಿಂದ ಜನ ಬಂದಿದ್ದಾರೆ. ಇದು ಸಂಸ್ಕೃತಿ ರೂಪುಗೊಳ್ಳುವ ಬಗೆ ಇದು. ಅಂಥ ಒಂದು ಸಂದರ್ಭದಲ್ಲಿ ಕನ್ನಡ ಪಂಪನಂಥವನು ವ್ಯಾಸ ಭಾರತಕ್ಕೆ ಮುಖಾಮುಖಿಯಾದ. ಇಡೀ ಭಾರತ ದೇಶದ ಸಂಸ್ಕೃತೇತರ ಭಾಷೆಗಳಲ್ಲಿ, ಸಂಸ್ಕೃತ ಬಹಳ ಪ್ರಾಚೀನವಾದ ದೊಡ್ಡ ಭಾಷೆ, ಆ ಭಾಷೆಗಳಲ್ಲಿ ಸಂಸ್ಕೃತ ಬಿಟ್ಟರೆ ದೇಶಿ ಭಾಷೆಗಳಲ್ಲಿ ಮೊದಲು ಮಹಾಭಾರತವನ್ನು ಬರೆದವನು ಪಂಪ. ಅವ ಕನ್ನಡಿಗ ನೋಡಿ. ಹೆಮ್ಮೆ ಪಟ್ಟುಕೊಳ್ಬೇಕು ನಾವು. ಅದಕ್ಕೆ ನಾಚಿಕೆ ಪಟ್ಟುಕೊಳ್ಳೋದು ಏನಿಲ್ಲ. ಅದನ್ನು ಕನ್ನಡದಲ್ಲಿ ಬರೆದ ಅವನು. ಮಲಯಾಳದಲ್ಲಿ ಆಮೇಲೆ ಬಂತು, ತಮಿಳಿನಲ್ಲಿ ಆಮೇಲೆ ಬಂತು, ಸರಳ ಭಾರತ ಒಡಿಯಾದಲ್ಲಿ 14ನೇ ಶತಮಾನದಲ್ಲಿ ಬಂತು. ಆದರೆ 980ರಷ್ಟೊತ್ತಿಗೆ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೆದ. ಇವೆಲ್ಲ ನಮ್ಮ ಸಂಸ್ಕೃತಿಯ ಭಾಳ ಶ್ರೇಷ್ಠ ಗುಣಗಳು. ವಚನಕಾರರು ಬರೆಯುವಷ್ಟು ಹೊತ್ತಿಗೆ ನಮ್ಮ ದೇವರುಗಳಿದಾರಲ್ಲ, ಎಲ್ಲ ದೇವರುಗಳು ಅಂದರೆ ಶಿಷ್ಟ ದೇವರುಗಳಿಗೆ ಸಂಸ್ಕೃತ ಬಿಟ್ಟರೆ ಬೇರೆ ಯಾವ ಭಾಷೆಯೂ ಬರ್ತಾ ಇರಲಿಲ್ಲ. ಆದ್ದರಿಂದ ಜನ ಕನ್ನಡಿಗರು ಅಥವಾ ಮಲಯಾಳಿಯರು ಈ ಶಿಷ್ಟ ದೇವತೆಗಳನ್ನು ಪೂಜಿಸಬೇಕಾದ್ರೆ ನಾವು ಮಧ್ಯೆ ಒಬ್ಬ ಪ್ರೀಸ್ಟ್ ಹತ್ರ ಹೋಗಬೇಕು. ಪ್ರೀಸ್ಟ್ ಹತ್ರ, ಅವನ ಹತ್ರ ಹೋಗಿ, ಅಪ್ಪ ನನ್ನ ಮಗನಿಗೆ ಹುಷಾರಿಲ್ಲ ಅಥವಾ ನನ್ನ ಮಗಳಿಗೆ ನಾಡ್ದು ಮದುವೆ ಇದೆ, ಆಶೀರ್ವಾದ ಮಾಡು ಅಂತ ನಮ್ಮ ಭಾಷೆಯಲ್ಲಿ ಹೇಳಬೇಕು. ಆ ಪ್ರೀಸ್ಟ್ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಸಂಸ್ಕೃತದಲ್ಲಿ ದೇವರಿಗೆ ಗರ್ಭಗುಡಿಯಲ್ಲಿ ಹೇಳಿ, ಆ ದೇವರು ಅವನ ಕಿವಿಯಲ್ಲಿ ಸಂಸ್ಕೃತದಲ್ಲಿ ಹೇಳಿ, ಅದನ್ನು ಅವನು ನಿಮ್ಮ ಭಾಷೆಗೆ ಕನ್ವರ್ಟ್ ಮಾಡಿ, ನಿಮಗೆಲ್ಲ ಸರಿ ಆಗ್ತದೆ, ಇಂಥ ದಿವಸ ಮದುವೆ ದೇವರು ಒಳ್ಳೆಯದಾಗ್ತದೆ ಅಂತೇಳಿ ನಿಮಗೆ ಕಳಿಸ್ತಾನೆ. ವಚನಕಾರರು ಕನ್ನಡದಲ್ಲಿ ನಮ್ಮ ದೇವರಿಗೆ ನಮ್ಮ ಭಾಷೆ ಬಾರದಿದ್ದರೆ ಇವನು ಯಾವನಯ್ಯ ದೇವರು ಅಂತೇಳಿ ವಚನಕಾರರು ದೇವರಿಗೆ ಕನ್ನಡ ಕಲಿಸಿದ್ರು. ನಂಬಿ ಕರೆದರೆ ಓ ಎಂಬನೇ ಶಿವನು. ನೋಡಿ, ಶಿವನನ್ನು ನಂಬಿ ಕರೆದರೆ ಓ ಅಂತ ಕನ್ನಡದಲ್ಲಿ ಹೇಳ್ತಾನೆ ಅವನು. ಅಕ್ಕ ಕೇಳವ್ವ, ದೇವರಿಗೆ ಕನ್ನಡ ಕಲಿಸಿದ ನಾಡು ಕನ್ನಡ ನಾಡು. ಎಲ್ಲ ದೇವರು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿ. ಎಂಥ ಪರಿವರ್ತನೆ ನೋಡಿ. ಇಷ್ಟು ದೊಡ್ಡ ಶಕ್ತಿ ಇರುವ, ಇಷ್ಟು ದೊಡ್ಡ ಪರಂಪರೆ ಇರುವ, ಇಷ್ಟು ದೊಡ್ಡ ಧೀಮಂತಿಕೆ ಇರುವ ಒಂದು ಭಾಷೆಯನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡಬಾರ್ದು. ಆದ್ದರಿಂದ ಪ್ರಾಧಿಕಾರ ಅನೇಕ ಕೆಲಸಗಳನ್ನು ಕೈಗೆತ್ತಿಕೊಂಡಿದೆ. ಈ ಥರ ಹೊರನಾಡಿನಲ್ಲಿ ಕನ್ನಡ ಓದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದೆ. ಆದರೂ ಮಾಡುವ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಮ್ಮ ಕರ್ತವ್ಯ. ಪ್ರವಾಹದ ವಿರುದ್ಧ ಈಜುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಮಲಯಾಳಿಗಳು ಮಾಡಬೇಕಾಗ್ತದೆ, ತಮಿಳರು ಮಾಡಬೇಕಾಗ್ತದೆ, ಕನ್ನಡಿಗರು ಮಾಡಬೇಕಾಗ್ತದೆ. ಒಂದು ಹಂತದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ. ಕಳೆದ ವರ್ಷ ಕ್ಯಾಲಿಕಟ್ಟಿಗೆ ಹೋಗಿದ್ದೆ ನಾನು.
ಕ್ಯಾಲಿಕಟ್ಟಿನಲ್ಲಿ ದಕ್ಷಿಣ ಭಾರತ ಭಾಷಾ ಸಂಗಮ ಮಾಡಿದ್ವಿ. 300 ಜನ ಬಂದಿದ್ದರು, ತಮಿಳರು, ಮಲಯಾಳಿಗಳು ಎಲ್ಲ ಬಂದಿದ್ದರು. ನಾನು ಹೇಳಿದೆ, ನಾವು ಜಗಳ ಆಡಬಾರ್ದು, ನೋ, ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ಕನ್ನಡ ಒಂದು ಕಡೆ ಕಾಣೆ ಆಗ್ತಾ ಇದ್ದರೆ ಕೇರಳದ ಭಾಗವಾಗಿರುವ ಇವತ್ತಿನ ಕಾಸರಗೋಡು ಅದರ ಪರವಾಗಿ ಹೋರಾಟ ಮಾಡುವವರು ಕನ್ನಡಿಗರಿಗಿಂತ ಹೆಚ್ಚಾಗಿ ಮಲಯಾಳಿಗಳಾದರೆ ಮಾತ್ರ ಉಳಿತದೆ. ಯಾಕೆ ಮಾಡಲ್ಲ? ಮಲಯಾಳಿ ಲೇಖಕರು ಏನು ಅಜ್ಞಾನಿಗಳ? ಭಾಳ ದೊಡ್ಡ ಧೀಮಂತರಿದ್ರೆ ಯಾಕೆ ಸ್ವರ ಎತ್ತಲ್ಲ? ಈ ಪ್ರಶ್ನೆಗಳನ್ನು ಎತ್ತಿಕೊಳ್ಳೋಣ. ಭಾಳ ವರ್ಷದಿಂದ ಈ ಭಾಗದಲ್ಲಿ ಲ್ಯಾಂಗ್ವೇಜ್ ಡೈರೆಕ್ಟರ್ ಇಲ್ಲ, ಅದರ ಬಗ್ಗೆ ಸ್ವರ ಎತ್ತೋಣ. ನಾನು ಇದನ್ನು ಸರ್ಕಾರಕ್ಕೆ ಬರೀತೇನೆ, ಕೇರಳಕ್ಕೆ ಕೂಡಲೇ ಮಾಡಿ ಅಂತ ನಾನು ಮಾಡಿದ್ದೇನೆ. ಮಹಾರಾಷ್ಟ್ರಕ್ಕೂ ಮಾಡಬೇಕು ಅಂತ ಬರೆದಿದ್ದೇನೆ ಆಲ್ರೆಡಿ, CM ಮೂಲಕ, ಸಿದ್ದರಾಮಯ್ಯನವರ ಮೂಲಕ ಅದು ಬರೀತೇನೆ. ಒಂದು ಲ್ಯಾಂಗ್ವೇಜ್ ಡೈರೆಕ್ಟರ್ ಬಂದರೆ ನಮ್ಮ ಸಣ್ಣ ಸಮಸ್ಯೆಗಳಿಗೆ ಒಂದು ಕೇಂದ್ರ ಇರ್ತದೆ. ಇಲ್ಲದ್ರೆ ನಾವು ಜಗಳ ಮಾಡೋದು ನೋಡಿ, ತಪ್ಪು ಇದು. ನಾವು ಜಗಳ ಮಾಡಿದಷ್ಟು ಉತ್ತರದವರಿಗೆ ಭಾಳ ಸಹಾಯ ಆಗ್ತದೆ. ಸೊ ಇಷ್ಟು ಹೇಳಿ, ಈ ಭಾಗ ಮಂಜೇಶ್ವರ ಗೋವಿಂದ ಪೈ ಅವರನ್ನು ನೆನೆಸಿಕೊಳ್ಳದೆ ಹೋದರೆ ತಪ್ಪಾಗ್ತದೆ. ನಮಗೆಲ್ಲ ಸಂಶೋಧನೆಗೆ ಪ್ರೇರಣೆ ನೀಡಿದವರವರು ಆ ಕಾಲದಲ್ಲಿ. ಇದು ಸಪ್ತಭಾಷಾ ಸಂಗಮ ಕೇರಳ. ಗೋವಿಂದ ಪೈ ಅವರಿಗೆ 7 ಭಾಷೆ ಆಗಲೇ ಬರ್ತಾ ಇತ್ತು ನೋಡಿ. ಜಸ್ಟ್ ಥಿಂಕ್, ನಮ್ಮ ಯಂಗ್ ಸ್ಟೂಡೆಂಟ್ಸ್ ಥಿಂಕ್. ಯಾವ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಕಂಪ್ಯೂಟರ್ಗಳಿರಲಿಲ್ಲ. ಆಗ ಗ್ರೀಕ್ ಭಾಷೆಯನ್ನು ಕಲಿತು ಗ್ರೀಕ್ ಭಾಷೆಯಲ್ಲಿ ಕನ್ನಡ ಪದಗಳು ಅಂತ ಒಂದು ಲೇಖನ ಬರೆದು. ಎಷ್ಟು ದೊಡ್ಡ ವಿದ್ವಾಂಸ ಇರಬೇಕು. ಈ ಮಣ್ಣು ಭಾಳ ಪವಿತ್ರವಾದ್ದು. ಈ ಮಣ್ಣಿನಲ್ಲಿ ಬೆಳೆದ ಕಾಳು ಮೆಣಸು 1700 1800ಕ್ಕಾಗುವಾಗ ಜಗತ್ತಿನಾದ್ಯಂತ ಹೋಯಿತು ಈ ಮಣ್ಣಿನ ಕಾಳು ಮೆಣಸು. ಕ್ರಿಸ್ತಶಕ 3ನೇ ಶತಮಾನದಷ್ಟು ಹೊತ್ತಿಗೆ ಈ ಕಾಸರಗೋಡಿನ ಹತ್ತಿರ ಮುರಕಲ್ಲಿದೆ ನೋಡಿ, ಮುರಕಲ್ಲು. ಆ ಮುರಕಲ್ಲಿಗೆ ಸೇರಿಕೊಂಡು ಜೇಡಿ ಮಣ್ಣು ಸಿಗ್ತಾ ಇತ್ತು. ಇದು ಭಾಳ ಫೇಮಸ್, ಇದು ಜೇಡಿ ಮಣ್ಣು. ಈ ಭಾಗದಲ್ಲಿ ಮಲಬಾರು ಪ್ರಾಂತ್ಯದಲ್ಲಿ ಸಿಗುವ ಜೇಡಿ ಮಣ್ಣು ಇದೆಯಲ್ಲ, ನಮ್ಮ ಸುಳ್ಯ ಕಡೆ ಸಿಗುವ ಜೇಡಿ ಮಣ್ಣು ಬರೀ ಬೆಳ್ಳಗಿರ್ತದೆ, ಬರೀ ಬೆಳ್ಳಗಿರ್ತದೆ. ಆದರೆ ಇಲ್ಲಿ ಸಿಗುವ ಜೇಡಿ ಮಣ್ಣಿನಲ್ಲಿ ಸ್ವಲ್ಪ ಕೆಂಪು ಮಿಶ್ರ ಇರ್ತದೆ, ಚೂರು ಕೆಂಪು ಮಿಶ್ರ. ಅದು ಇಲ್ಲಿ ಮಾತ್ರ ಸಿಗೋದು. ಆ ಜೇಡಿ ಮಣ್ಣಿಗೋಸ್ಕರ ಕ್ರಿಸ್ತಶಕ 3ನೇ ಶತಮಾನದಷ್ಟು ಹೊತ್ತಿಗೆ ಗ್ರೀಕಿಂದ, ರೋಮಿಂದ, ಈ ಕಡೆ ಈಸ್ಟರ್ನ್ ಕಂಟ್ರೀಸಿಂದ ಜನ ಬಂದರು. ಗ್ಲೋಬಲ್ ಆಯಿತು. 3ನೇ ಶತಮಾನಕ್ಕೆ ಈ ಭಾಗ ಗ್ಲೋಬಲ್ ಆಗಿತ್ತು. ಸಿಲ್ಕ್ ರೂಟಲ್ಲಿ ನಮ್ಮ ಕಾಸರಗೋಡಿನ ಜೇಡಿ ಮಣ್ಣು ಸಿಲ್ಕ್ ರೂಟಲ್ಲಿ ಟ್ರಾವೆಲ್ ಮಾಡಿತ್ತು, ಫ್ರಮ್ ಟೋಕಿಯೋ ಟು ಯುರೋಪಿಯನ್ ಕಂಟ್ರೀಸ್. ಬಟ್ ಎ ಗ್ರೇಟ್ ಜರ್ನಿ. ಹೀಗೆ ನಾವು ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಬೇಕಾದ ಅಂಶಗಳು ಬಹಳ ಇದೆ. ಮತಾಂಧರ ಆಗುವುದು ಬೇಡ, ಭಾಷಾಂಧರ ಆಗುವುದು ಬೇಡ, ಚರಿತ್ರೆಯನ್ನು ಕಣ್ಣು ಮುಚ್ಚಿ ನಂಬುವುದು ಕೂಡ ಬೇಡ. ಆದರೆ ಹೆಮ್ಮೆ ಪಟ್ಟುಕೊಳ್ಳಲಿಕ್ಕೆ ಕಾರಣವಾದ ಅಂಶಗಳನ್ನು ಇಟ್ಟುಕೊಂಡು ನಮ್ಮ ಭಾಷೆಯನ್ನು ಬೆಳೆಸೋಣ. ಮಲಯಾಳಿಗಳ ನಮಗೆ ಸಹಾಯ ಮಾಡುವಾಗ ಅವರ ಮನವೊಲಿಸೋಣ. ನಾನು ಆಲ್ರೆಡಿ ನಿಮ್ಮ ಶಿಕ್ಷಣ ಸಚಿವರ ಜೊತೆಗೆ ವ್ಯವಹಾರ ಶುರು ಮಾಡಿದ್ದೇನೆ. ನಾವು ಎಲ್ಲರೂ ಸೇರಿ ಭಾಷಾ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು ವಿನ ನಾವು ಜಗಳಾಡಿಕೊಂಡ್ರೆ ಅದರ ಲಾಭ ಮೂಲನೇವನಿಗೆ ಹೋಗ್ತದೆ. ಅದರ ನೆಟ್ ಪರಿಣಾಮ ನಮ್ಮ ಮೇಲೆ ಏನಾಗ್ತದೆ ಅಂತಂದರೆ ಇನ್ನೊಂದು 100 ವರ್ಷದಲ್ಲಿ ಮಲಯಾಳವೂ ಇರೋದಿಲ್ಲ, ಕನ್ನಡವೂ ಇರೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಬಾರದಿರಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಮಾತಾಡಿದೆ. ನಾನು JNUನಲ್ಲಿ ಇದ್ದೆ. JNUನಲ್ಲಿ ನಮಗೆ ಕ್ಲಾಸ್ 3 ಗಂಟೆ. ಹಾಗಾಗಿ 9 ಗಂಟೆಗೆ ಹೋದರೆ ನಮ್ಮ ಕ್ಲಾಸ್ ಮುಗಿಯೋದು 12 ಗಂಟೆಗೆ. ಈ ಪ್ರಾಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸೆಕ್ರೆಟರಿ ಸಾಹೇಬರು ಸಂತೋಷ್ ಅವರು, ಸರ್ 5 ನಿಮಿಷ ಸರ್, 7 ನಿಮಿಷ ಸರ್, 10 ನಿಮಿಷ ಸರ್, ನನಗೆ ಕಷ್ಟ ಆಗ್ತಾಯಿದೆ, ಅದನ್ನು ಕಡಿಮೆ ಆದ್ರಿಗೆ ಅಭ್ಯಾಸ ಆಗ್ತಾಯಿದೆ. ನೆಕ್ಸ್ಟ್ ಇಯರ್ ನಿಮ್ಮ ಹತ್ರ ಪುನಃ ಸರ್ಟಿಫಿಕೇಟ್ ಕೊಡಲಿಕ್ಕೆ ಬಂದಾಗ 5 ನಿಮಿಷಕ್ಕೆ ಭಾಷಣ ಮಾಡಲಿಕ್ಕೆ ಕಲಿತೇನೆ ಅಂತ ಹೇಳಿ ಎಲ್ಲರೂ ಸೇರೋಣ. ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ. ಮೆಮೊರೇಬಲ್ ಅದು, ನಿಮಗೆ ಮಾತ್ರ ಅಲ್ಲ ನನಗೂ ಕೂಡ. ಈ ಮಕ್ಕಳೊಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋದು ನನಗೂ ಕೂಡ ಒಂದು ಸಂತೋಷ. ಅಷ್ಟು ಮಾಡೋಣ. ಎಲ್ಲರೂ ಊಟ ಮಾಡಿ ಹೋಗಿ. ನೀವು ಬಂದಿರೋದು ಸಂತೋಷ. ನಮ್ಮಿಂದ ಒಂದು ತಪ್ಪಾಗಿದೆ ಪ್ರಾಧಿಕಾರದಿಂದ, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕನ್ನಡದಲ್ಲಿ MA ಮಾಡುವ ವಿದ್ಯಾರ್ಥಿಗಳಿಗೆ ನಮ್ಮ ಸುಜಾತ ಮೇಡಮ್ ಇಲ್ಲಿ ಇದ್ದಾರೆ. ಕಾಸರಗೋಡಿನಲ್ಲಿ, ಮಧುರೈಯಲ್ಲಿ, ಮೆಡ್ರಾಸಲ್ಲಿ, ಬಾಂಬೆಯಲ್ಲಿ, ಕರ್ನಾಟಕದ ಹೊರಗಡೆ ಕನ್ನಡದಲ್ಲಿ MA ಮಾಡುವ ವಿದ್ಯಾರ್ಥಿಗಳಿಗೆ ನಾವು ವಾರ್ಷಿಕ 25,000 ರೂಪಾಯಿಗಳನ್ನು ಕೊಡ್ತಾಯಿದ್ವಿ. ಈ ಕನ್ನಡ ಓದಲಿಕ್ಕೆ ಹೋಗುವ ಮಕ್ಕಳು ಬಡವರಾದ್ದರಿಂದ ಈ 25,000 ಹೊರನಾಡಿನಲ್ಲಿ ಕನ್ನಡ ಬೆಳೀಲಿಕ್ಕೆ, ಉಳಿಲಿಕ್ಕೆ ಸಹಾಯ ಮಾಡಿದೆ. ಆದರೆ 2021ರಲ್ಲಿ ಕೊರೋನಾ ಬಂದ ಮೇಲೆ ಅದು ನಿಂತು ಹೋಯ್ತದೆ. ಈಗ 4 ವರ್ಷದಿಂದ ನಿಂತು ಹೋಯ್ತದೆ. ಈಗ ನಾವು 21, 22, 23, 24 4 ವರ್ಷದ್ದು ಕೊಡಬೇಕಂದ್ರೆ ನಮಗೊಂದು 5-6 ಕೋಟಿ ರೂಪಾಯಿ ಬೇಕು. ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ.
21, 22 ಕೊಡಿ, ಈಗ ನಿಮಗೆ 10,000 ಕೊಟ್ಟಿವಲ್ಲ, MA ಮಾಡುವವರೆಗೆ 25,000 ಕೊಡಿ, ಅವರು ಓದಲಿ ಅಂತ. ಆದರೆ ನಾನು ಮತ್ತು ನಮ್ಮ ಕಾರ್ಯದರ್ಶಿಗಳು, ನಮ್ಮ ಮೆಂಬರ್ಸ್ ಇದ್ದಾರೆ, ಇಲ್ಲಿ ಯಾಕೂಬ್ ಇದ್ದಾರೆ, ಗುರುರಾಜ್ ಇದ್ದಾರೆ, ಭಾಳ ಆ್ಯಕ್ಟಿವ್ ಇರುವವರು, ಅವರೆಲ್ಲ ಸೇರಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹೊರನಾಡಿನಲ್ಲಿರುವ ಕನ್ನಡ ಓದುವ ಮಕ್ಕಳಿಗೆ ನಾವು 25,000 ಕೊಡೋದು ದೇಶಕ್ಕೆ ಕಷ್ಟ ಆಗಬಾರದು. 3,75,000 ಕೋಟಿ ಬಜೆಟ್ ಮಂಡನೆ ಮಾಡುವ ಸರ್ಕಾರಕ್ಕೆ ಕನ್ನಡ ಓದುವ ಮಕ್ಕಳಿಗೆ 25,000 ಕೊಡಲಿಕ್ಕೆ ಕಷ್ಟ ಆಗಬಾರದು, ಅಷ್ಟೇ ಬರೆದಿದ್ದೇವೆ. ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರು ಮತ್ತು ಆರ್ಥಿಕ ಇಲಾಖೆಯವರು ನೋಡೋಣ, ಏನಾದ್ರು ಮಾಡೋಣ ಅಂತ ಹೇಳಿದ್ದಾರೆ. ಅದು ಬಂದರೆ ಬೇಕಾದ್ರೆ ಕಾಸರಗೋಡಿನ ಕಾರ್ಯಕ್ರಮವನ್ನು ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನಲ್ಲಿಯೋ, ಮಂಜೇಶ್ವರ ಕಾಲೇಜಿನಲ್ಲಿಯೋ ಅಥವಾ ಇದೇ ಹಾಲಿನಲ್ಲಿ ಇನ್ನೊಮ್ಮೆ ಮಾಡೋಣ. ನಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ, ಸರ್ಕಾರ ಅಷ್ಟು ಹಣ ಕೊಟ್ಟರೆ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ. ನಮಗೇನು ದುಡ್ಡು ಇಟ್ಕೊಂಡು ಏನಾಗಬೇಕಾಗಿದೆ, ಕೊಡಬೇಕು ಅಷ್ಟೇ. ಜನಗಳಿಗೆ ಸರ್ಕಾರ ದುಡ್ಡು, ಜನಗಳ ದುಡ್ಡು ಜನಗಳಿಗೆ ಹೋಗಬೇಕು ಅಷ್ಟೇ. ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.